ಓಕೆ, ಲೆಟ್ಸ್ ಸ್ಟಾರ್ಟ್ ಚಾಪ್ಟರ್ 1. ಚಾಪ್ಟರ್ 1 ಅಂದ್ರೆ ಇದು ಅರ್ಜುನ ವಿಷಾದ ಯೋಗ ಅಂತೇಳಿ. ವಿಷಾದ ಯೋಗ. ಈ ಅರ್ಜುನ ವಿಷಾದ ಯೋಗವನ್ನ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಜಾಸ್ತಿ ಕಾನ್ಸಂಟ್ರೇಟ್ ಅಂದ್ರೇನು, ಶ್ಲೋಕಗಳ ಇನ್ ಡೆಪ್ತ್ ಆಗಿ ವರ್ಡ್ ಬೈ ವರ್ಡ್, ಸೆಂಟೆನ್ಸ್ ಬೈ ಸೆಂಟೆನ್ಸ್, ಮೀನಿಂಗ್, ಅದ್ರದ್ದು ಇಂಟರ್ಪ್ರಿಟೇಷನ್ ಆ ರೀತಿಯನ್ನು ಹೋಗಂಗಿಲ್ಲ. ಬಿಕಾಸ್ ಈ ಚಾಪ್ಟರ್ ಅಲ್ಲಿ ಏನಿದೆ ಅಂತಂದ್ರೆ, ಅರ್ಜುನ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಏನಿದೆಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ತನಗೆ ಏನ್ ಅನ್ಸಕತ್ತದ, ಎದಕ್ ಡೈಲಮ ಬಂದದ, ಅದನ್ನ ನಾವ ಎಕ್ಸ್ಪ್ಲೈನ್ ಮಾಡ್ತಿದ್ದಾನ. ಬಟ್ ವಿ ಡೋಂಟ್ ವಾಂಟ್ ಹೀಸ್ ಎಕ್ಸ್ಪ್ಲನೇಷನ್. ಹೌದಾ, ನಮ್ಮ ಪ್ರಾಬ್ಲಮ್ಸ್ ನಮಗೆ ಸಾವಿರ ಅದಾವ, ಇನ್ನು ಅರ್ಜುನ್ ಪ್ರಾಬ್ಲಮ್ ತಗೊಂಡು ಏನ್ ಮಾಡೋಣ. ಹೌದಾ, ನಮ್ಮ ಪ್ರಾಬ್ಲಮ್ಸ್ಗೆ ಭಗವದ್ಗೀತೆ ದಾರಿದೀಪ ಆಗುತ್ತೋ ಇಲ್ಲೋ ಅಂತ ನೋಡೋಣ ನಾವು. ಅರ್ಜುನನ ಪ್ರಾಬ್ಲಮಿಗೆ ಭಗವದ್ಗೀತೆ ದಾರಿದೀಪ ಆಗೈತಿ. ಅರ್ಜುನ ಗೆದ್ದಾನ, ಆಲ್ರೆಡಿ ಯುದ್ಧ ಗೆದ್ದಾನ. ಅರ್ಥಾಯ್ತಾ, ಅದು ನಮಗೆ ಗೊತ್ತಾಗೈತಿ. ಹೌದಾ, ಬಟ್ ವೆದರ್ ದೀಸ್ 18 ಚಾಪ್ಟರ್ಸ್ ವಿಲ್ ಅಡ್ರೆಸ್ ಮೈ ಪ್ರಾಬ್ಲಮ್ ಆರ್ ನಾಟ್, ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಫಾರ್ ದಟ್ ರೀಸನ್ ವಿಲ್ ಸ್ಕಿಪ್ ದಿಸ್ ಅರ್ಜುನ ವಿಷಾದ ಯೋಗ. ಅರ್ಜುನ ಎದಕ್ಕೆ ಅಳಕತ್ತಾನ ಅದು ನಮಗೆಲ್ಲ ಗೊತ್ತಾಗ್ಯದ. ಹೌದಾ, ದೇರ್ ಫಾರ್ ಐ ವಿಲ್ ನಾಟ್ ಕಾನ್ಸಂಟ್ರೇಟ್ ವರ್ಡ್ ಬೈ ವರ್ಡ್ ಇನ್ ದಿಸ್ ಚಾಪ್ಟರ್. ಫಸ್ಟ್ ಶ್ಲೋಕದ ಒಳಗಡೆ ಧೃತರಾಷ್ಟ್ರ ಏನ್ ಮಾಡ್ತಾನೆ, ಸಂಜಯನಿಗೆ ಹೇಳ್ತಾನೆ, ನೋಡಪ್ಪ ಅಲ್ಲಿ ಯುದ್ಧದೊಳಗೆ ಏನೇನು ನಡೆಯಕತ್ತೆ ನನಗೆ ಎಕ್ಸ್ಪ್ಲೈನ್ ಮಾಡು ಅಂತಾನೆ. ಸಂಜಯ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ದಿವ್ಯ ದೃಷ್ಟಿಯನ್ನು ಯೂಸ್ ಮಾಡಿಕೊಂಡು 3ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ, ಅಥವಾ 2ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಏನ್ ಹೇಳ್ತಾನೆ ಅಂದ್ರೆ, ಇವ್ರು ಇಲ್ಲಿ ನಿಂತಾರ, ಅವ್ರು ಅಲ್ಲಿ ನಿಂತಾರ, ಅವ್ರು ಹಂಗ ಬಂದ್ರು, ಇವ್ರು ಹಿಂಗ ಬಂದ್ರು, ದುರ್ಯೋಧನ ರೆಡಿ ಆಗ್ಯಾನ ಯುದ್ಧ ಮಾಡಾಕ, ಅರ್ಜುನನು ರೆಡಿ ಆಗ್ಯಾನ, ಕೃಷ್ಣ ಹಿಂಗ ನಿಂತ್ಕೊಂಡನ, ಸಭೆ ಯಾವುದು ಯುದ್ಧ ಮೈದಾನದೊಳಗೆ ಬಹಳ ಜನರು ಎಲ್ಲಾರು ಉತ್ಸುಕರಾಗಿ ನಿಂತ್ಕೊಂಡಾರ, ಒಟ್ಟು ಯುದ್ಧ ಮಾಡಕ್ ನಿಂತಾರ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಯ್ತದಾ. ನೆಕ್ಸ್ಟ್ ಸಂಜಯ ಮತ್ತೆ 12ನೇ ಶ್ಲೋಕದಿಂದ 19ನೇ ಶ್ಲೋಕದೊಳಗೆ ಏನ್ ಹೇಳ್ತಾನೆ ಅಂತಂದ್ರೆ, ಶಂಖಗಳ ಭಜನೆ, ಶಂಖಗಳು ಊದಕ್ ಶುರು ಮಾಡ್ತಾರೆ. ಕೃಷ್ಣ ಇಂಥ ಶಂಖ ಊದಿದ, ಅರ್ಜುನ ಇಂಥ ಶಂಖ ಊದಿದ, ದುರ್ಯೋಧನ, ಧೃತರಾಷ್ಟ್ರ ಅಲ್ಲ, ಧರ್ಮರಾಯ, ಭೀಮ, ಆಮೇಲೆ ನಕುಲ, ಸಹದೇವ, ಎಷ್ಟು ಸಾವಿರಾರು ಮಂದಿ ಅದಾರಲ್ಲ, ಅವರೆಲ್ಲರೂ ಭಾಳ ಇಂಪಾರ್ಟೆಂಟ್ ಪರ್ಸನ್ಸ್ ಏನದಾರಲ್ಲ, ಅವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ವಾಟ್, ಶಂಖಗಳನ್ನು ಊದಿದ್ರು ಅನ್ನೋದಕ್ಕಿಂತ ನಾನು ಏನಕತ್ತೀನಿ ಇಲ್ಲಿ, ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು, ಡೌಟ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಹೇಳಿದ್ರು. ಅವ ತನ್ನ ಶಂಖ ತಾನು ಬಜ ಹೊಡ್ಯಾಕತ್ತಾನ ಅಂತ ಹೇಳ್ತಾರೆ ಗೊತ್ತಾ, ಊದಕತ್ತಾನ. ನೀನು ಊದಪ್ಪ, ನಿನ್ ಶಂಖ ಏನೈತಿ, ನೀವು ಊದ ಅಂತಾರಲ್ಲ, ಅಂದ್ರೆ ತಮ್ಮ ತಮ್ಮ ಒಪಿನಿಯನ್ಸ್ಗಳನ್ನ ಹೇಳಿಬಿಟ್ರು. ಆಯ್ತಾ, ಎಲ್ಲಾರು ಈ ಜಗತ್ತು ಹೆಂಗೈತಿ ಅಂತ ಹೇಳಿದ್ರು. ಅರ್ಜುನ ಜಗತ್ ಹೇಳ್ದ, ಭೀಮ ಹೇಳ್ದ, ದುರ್ಯೋಧನ ಹೇಳ್ದ, ಧೃತರಾಷ್ಟ್ರ ಹೇಳ್ದ, ಎಲ್ಲರೂ ತಮ್ಮ ಶಂಖಗಳನ್ನು ಊದಿದ್ರು ಅಂತ ಸಂಜಯ ಹೇಳ್ತಾನೆ. ಆಮೇಲೆ ಸಂಜಯ 20ನೇ ಶ್ಲೋಕದಿಂದ 21ನೇ ಶ್ಲೋಕ, ಈ 2 ಶ್ಲೋಕದೊಳಗೆ ಏನ್ ಹೇಳ್ತಾನೆ ಅಂದ್ರೆ, ಅರ್ಜುನ ತನ್ನ ರಥವನ್ನ 2 ಫೀಲ್ಡ್ಗಳ ಮಧ್ಯೆ ಬಂದು ನಿಂದಿರ್ತಾನಂತೆ. ಇಲ್ಲಿ ಪಾಂಡವರು ಮತ್ತು ಕೌರವರ ನಡಬರ್ಕ ಈ ರಥ ಬಂದು ನಿಂದಿರ್ತಾನ ಅಂತ ಹೇಳ್ತಾನೆ. ಆಮೇಲೆ ಸಂಜಯ ಹೇಳ್ತಾನೆ 22ನೇ ಶ್ಲೋಕದಿಂದ 26ನೇ ಶ್ಲೋಕದವರೆಗೂ ಕೂಡ ಅರ್ಜುನ ತನ್ನ ಇಂಟೆನ್ಸಿಟಿ ಆಫ್ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ಹೇಳ್ತಾನೆ. ನನಗೆ ಹಂಗ ಆಕತೈತಿ, ಕೈಕಾಲು ನಡ್ಗಾಕತ್ತವ, ಕಣ್ಣ ನೀರು ಬರಾಕತ್ತೈತಿ, ನಾ ಯಾಕೆ ಯುದ್ಧ ಮಾಡ್ಬೇಕು, ಅವರು ನಮ್ಮ ಮಂದಿ ಅದಾರ, ನಾವು ನಮ್ಮ ಮಂದಿಸಿವಿ, ನನಗೆ ಯಾಕೆ ಇಂಥ ಗತಿ ಬಂದದ, ನಾ ಹೋಗ್ಬಿಡ್ತೀನಿ ವಾಪಸ್ ಮನೆಗೆ ಅಂತ ಹೇಳ್ಕೊಂಡು ಹೋಗ್ತಾನೆ. ಅದರಲ್ಲಿ ಫಸ್ಟ್ ಒಂದು ಶ್ಲೋಕನ ಇಲ್ಲಿ ಹಾಕಿದ್ದೀನಿ. ಏನಂತಂದ್ರೆ, ಇದನ್ನು ಡೀಪ್ ಆಗಿ ಹೇಳಂಗಿಲ್ಲ. ಅರ್ಜುನ ಏನ್ ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ, ಹೇ ಕೃಷ್ಣ, ಯುದ್ಧಕ್ಕಾಗಿ ನಿಂತಿರುವ ಯುದ್ಧಾಭಿಲಾಷಿಗಳಾದ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ. ಕೈಕಾಲು ನಡ್ಗಾಕತ್ತಾವ, ನಾನು ಒಲ್ಲೆ ಅನ್ಸಕತ್ತೈತಿ, ವಾಪಸ್ ಹೋಗ್ಬಿಡ್ತೀನಿ ಮನೆಗೆ, ಬ್ಯಾಡ, ಯುದ್ಧ ಮಾಡಿ ಯಾರು ಗೆದ್ದಾರ, ಏನಾಗ್ತೈತಿ ಲೈಫ್ ಅಂದ್ರೆ ಏನೈತಿ, ಆರಾಮೈತಿ, ಯಾಕೆ ಸುಮ್ಮನೆ ಜಾಬ್ ಮಾಡ್ಲಿ, ಯಾಕೆ ಮದುವೆ ಮಾಡ್ಕೊಳ್ಳಿ, ಏನ್ ಮಾಡ್ಲಿ ಜಗತ್ನಾಗ, ಆರಾಮ್ ಎದ್ದು ಬಿಡ್ತೀನಿ ಆ ಕಡೆ ಅಂತ ಹೇಳ್ತಾನ. ಕೈಕಾಲು ನಡುಗ್ತಾವ ಮರ ಒಲ್ಲೆ ಅಂತ. ಅರ್ಥ, ನಿಮ್ ಪ್ರಾಬ್ಲಮ್ ನೀವು ಯೋಚನೆ ಮಾಡ್ರಿ. ಅರ್ಜುನ ತನ್ನ ಪ್ರಾಬ್ಲಮ್ ತಾನು ಹೇಳಕತ್ತದ. ಮತ್ತು ನೋಡು ಮತ್ತೇನಾಗತೈತೆ ಅಂತ, ಬಾಯಿ ಒಣಗಿ ಹೋಗುತ್ತಿದೆ ಹಾಗೂ ನನ್ನ ಶರೀರದಲ್ಲಿ ನಡುಕ ಮತ್ತು ರೋಮಾಂಚನ ಆಗುತ್ತಿದೆ. ಅದಾಡ್ಬಿಟ್ಟೈತಿ ಪ್ರಾಣಿ. ಇಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಯಾವ ನಿಮ್ಮ ಲೈಫಲ್ಲಿ. ಸ್ವಲ್ಪ ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ರಿ. ಯಾವುದೋ ಒಂದು ಸಿಚುವೇಶನ್ ಡೈಲಾಮ ಬಂದ್ಬಿಟ್ಟದ, ಕೈಕಾಲು ನಡಗಕತ್ತವ, ನಾ ಏನ್ ಮಾಡ್ಲಿ ಅಂತ ತಿಳಿವಲ್ದಾಗೈತಿ, ಯಾರ ಕಡೆ ಸಪೋರ್ಟ್ ಮಾಡ್ಲಿ, ಇಂಥ ಒಂದಿಷ್ಟು ಡೈಲಾಮ್ಸ್ ಇರ್ತಾವ, ಅವು ಭಾಳ ಇಂಪಾರ್ಟೆಂಟ್. ಹಂಗೆ ಬಂದಾಗನೇ ನಿಮ್ಗೆ ನಾಲೆಜ್ ಅರ್ಥ ಆಗ್ತದೆ ಇಲ್ಲ. ಹಂಗೆ ಹೇಳ್ತಾನ. ಮತ್ತೆ ಏನ್ ಹೇಳ್ತಾನ ನೋಡು, ಕೈಯಿಂದ ಗಾಂಡೀವ ಧನುಸ್ಸು ಜಾರಿ ಬೀಳಾಕತ್ತದ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ, ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿರಲ್ಲ. ನಿಂದ್ರಾಕು ಆಗೋಲ್ದು ಮರಾಯ, ನಾ ಬಿದ್ದು ಬಿಡಾಕತ್ತೀನಿ, ಕೈಯಾಗಿ ಹಿಡಿದಿಲ್ಲ, ಬೀಳಾಕತ್ತವ, ಪೆನ್ ಜಾರಾಕತ್ತೈತಿ, ನೋಟ್ಬುಕ್ ಕೈಯಿಂದ ಬೀಳಾಕತ್ತದ, ಕೈಯಾಗಿ ಚಾಪೀಸ್ ಹಿಡ್ಕೊಂಡಿನಿ ಅದು ಬೀಳಾಕತ್ತದ, ಅಡಿಗೆ ಮಾಡಾಕತ್ತೀನಿ ಕೈಯಾಗಿ ಚಮಚ ನಿಂದ್ರವಲ್ತು, ಇಂಥ ಸಿಚುವೇಶನ್ ಕ್ರಿಯೇಟ್ ಆಗೈತಪ್ಪ, ಏನ್ ಮಾಡ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಅರ್ಜುನ ಇದನ್ನೆಲ್ಲ ಈಗ ಜಸ್ಟ್ ಏನ್ ಹೇಳಿದ್ನಲ್ಲ ಅದನ್ನ 31ನೇ ಶ್ಲೋಕದಿಂದ ಹಿಡ್ಕೊಂಡು 47ನೇ ಶ್ಲೋಕದವರೆಗೂ ಕೂಡ ಇದನ್ನೇ ಹೇಳ್ತಾನ.
ತನ್ನ ಅಳಲನ್ನ ಹೇಳ್ತಾನ. ಯಾಕ ಜಗತ್ ಹಿಂಗೈತಿ? ಸುಮ್ಮಿದ್ರ ಆಗಂಗಿಲ್ಲನು? ಅವ್ರ ತಮ್ಮ ಪಡಿ ತಾವಿರ್ತಾರ, ನಮ್ಮ ಪಡಿ ನಾ ಇರ್ತೀನಿ. ಹ್ಮ್ ಹಿಂಗ್ಯಾಕ ಆಗತೈತಿ ಜಗತ್ತು? ನಾನೇನ್ ಮಾಡ್ಲಿ? ಹೆಂಗ್ ಕುಂದಿರ್ಲಿ? ಹೆಂಗ್ ವರ್ಕ್ ಮಾಡ್ಲಿ? ಇಷ್ಟ್ಯಾಕ್ ಕಷ್ಟಪಡ್ಬೇಕು? ಆರಾಮ್ ಮುಂಜಾನೆ ಎದ್ದೇಳೋದಪ್ಪ, ಊಟ ಮಾಡಿ ಮಕ್ಕೊಂಬಿಡೋದು. ಈ ಜಗತ್ತೊಳಗಡೆ ಈ ಗೌರ್ಮೆಂಟ್ ಯಾಕೆ ಮಾಡಿದ್ರಿ ಇದು ಸುಮ್ಮನೆ? ಅವನಿಗೆ ಟ್ಯಾಕ್ಸ್ ತುಂಬಬೇಕಂತ ನಾವು ದುಡಿಬೇಕಂತ ನಾ ಯಾಕೆ ಮಾಡ್ಲಿ? ಗೌರ್ಮೆಂಟ್ ಜಾಬ್ ಯಾಕೆ ಮಾಡ್ಲಿ? ಜಗತ್ತು ಹಿಂಗ್ಯಾಕೈತಿ ಎಲ್ಲ ಏನೇ ಹೇಳ್ತಾನ. ಒಟ್ಟ ತನ್ನ ಅಳಲನ್ನು ತಾನು ಹೇಳ್ತಾನೆ. ಅದಾ ನೀವು ಕೌನ್ಸಿಲಿಂಗ್ ಅಂತ ಹೋಗಿರ್ತೀರಲ್ಲ, ಅವಾಗ ಡಾಕ್ಟರಿಗೆ ಹೇಳ್ತಿರ್ತೀರಿ ನೋಡಿ, ಫಸ್ಟ್ ಒಂದು 2-3 ತಾಸು ನಿಮ್ಮ ರೋಗಗಳನ್ನು ಹೇಳ್ತಿರ್ತೀರಿ. ನಾನು ಲಾಸ್ಟಿಗೆ ಏನು ಹೇಳ್ತಾನೆ ನಾವು? ಅದಕ್ಕೆ ಲಾಸ್ಟಿಗೆ ಬಂದ್ಬಿಟ್ಟೆ. ಹೌದಾ? ಲಾಸ್ಟಿಗೆ 42ನೇ ಶ್ಲೋಕದೊಳಗೆ ಅರ್ಜುನ ಹೇಳ್ತಾನೆ, ರಣಭೂಮಿಯಲ್ಲಿ ಸಂಜೆ ಹೇಳ್ತಾನ, ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣ ಸಹಿತ ಧನಸ್ಸನ್ನು ಬಿಸಿಟು ರಥದ ಹಿಂಭಾಗದಲ್ಲಿ ಕುಳಿತು ಬಿಟ್ಟ. ಒಲ್ಲೆ ಮರಯ, ನನಗಾಗಂಗಿಲ್ಲ, ಏನು ಮಾಡಂಗಿಲ್ಲ, ಮತ್ತೆ ನೀ ಏನ್ರ ಮಾಡ್ಕೋ ಅಂತ ಹೇಳಿ ಕುಂತ್ಬಿಟ್ಟ. ಆಯ್ತಾ? ನೋಡು, ಈ ರೀತಿ ಸೋತಿರ್ತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ಅರ್ಜುನನಿಗೆ ಕೃಷ್ಣ ಸಮಾಧಾನ ಮಾಡಬೇಕು. ಅಂತ ಅಳಬುರ್ಕ್ ಅರ್ಜುನಿಗ ಸಮಾಧಾನ ಮಾಡಿ ಬಾಣ ಧನುಸ್ಸು ಎಲ್ಲವನ್ನು, ಬಾಣ ಬಿಲ್ಲು ಎಲ್ಲವನ್ನು ಒಗ್ದಾನವ. ಇವಾಗ ಕೃಷ್ಣ 17 ಚಾಪ್ಟರ್ಗಳನ್ನು ಹೇಳಿ ಡಿಫ್ರೆಂಟ್ ಡಿಫ್ರೆಂಟ್ ವೇ ಆಫ್ ಕನ್ವಿನ್ಸ್ ಮಾಡಿ ಮತ್ತೆ ವಾಪಸ್ಸು ಬಾಣ ಮತ್ತು ಬಿಲ್ಲನ್ನು ಕೈಯಾಗಿ ಹಿಡ್ಕೊಂಡು ಯುದ್ಧ ಮಾಡಂಗೆ ಮಾಡ್ತಾನೆ. ದಿಸ್ ಇಸ್ ಅ ಗಿಸ್ಟ್. ಆಯ್ತಾ? ದ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ಸ್. ನಾಳೆಯಿಂದ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸಾಂಖ್ಯಯೋಗ, ಶ್ಲೋಕ ಬೈ ಶ್ಲೋಕ, ವರ್ಡ್ ಬೈ ವರ್ಡ್, ಕರೆಕ್ಟ್ ಮೀನಿಂಗ್, ಕರೆಕ್ಟ್ ಇಂಟರ್ಪ್ರಿಟೇಷನ್, ಪ್ರೂಫ್ಗಳು ಕೊಟ್ಕೊಂತ ಓದ್ಕೊಂತ ಹೋಗೋಣ. ಅರ್ಥ? ಥ್ಯಾಂಕ್ ಯು.